10 ವರ್ಷದಿಂದ ಈ ದೇವಸ್ಥಾನ ಅಭಿವೃದ್ಧಿ ಪಡಿಸ್ಕೊ ಬರ್ತಾ ಇದ್ರಿ ಅಣ್ಣ. ಏನು ಅಭಿವೃದ್ಧಿ ಆಗಿದೆ ಅಣ್ಣ? ಅಭಿವೃದ್ಧಿ ಚೆನ್ನಾಗಾಗಿದೆ, ಭಕ್ತಾದಿಗಳಿಗೆ ಒಳ್ಳೇದಾಗಿದೆ. ಎಲ್ಲ ಯಾರು ಕಷ್ಟ ಅಂತ ಬರ್ತಾರೋ ಅವ್ರಿಗೆಲ್ಲ ಪ್ರತಿಫಲ ಸಿಕ್ಕಿದೆ. ಯಾರು ಉದ್ಯೋಗ ಇಲ್ವೋ ಅವ್ರಿಗೆಲ್ಲ ಉದ್ಯೋಗ ಸಿಕ್ಕಿದೆ. ಅವರೇ ಬಂದು ಭಕ್ತಾದಿಗಳು ನಮ್ಗೆ ಹೀಗಾಗಿದೆ, ಕೆಲಸ ಆಗಿದೆ, ದಯವಿಟ್ಟು ನಮಗೆ ದೇವಸ್ಥಾನ ಹಿಂಗೆ ನೀವು ಮುಂದೆ ನಡೆಸ್ಕೊಂಡು ಹೋಗ್ಬೇಕು, ನಿಮ್ಮ ಇರೋವರೆಗೂ ನಿಮ್ಮ ತರಾಂತರವರೆಗೂ ನಡೆಸ್ಕೊಂಡು ಹೋಗ್ಬೇಕು ಅಂತ ಭಕ್ತಾದಿಗಳೇ ಹೇಳ್ತಾರೆ. ತಮ್ಮ ಕುಟುಂಬ ಸಮೇತ ಸೇರಿ ಮಾಡ್ತಾ ಇದ್ದೀರಾ? ಕುಟುಂಬ ಸಮೇತ ಸೇರಿ ಮಾಡ್ತಾರೆ. ಎಷ್ಟು ಸಾವಿರ ಜನ ಸೇರ್ಬೋದು ಸರ್? 2 ದಿನ ಕಾರ್ಯಕ್ರಮ ಇದೆಯಲ್ಲ? ಕಾರ್ಯಕ್ರಮ ಒಂದು 8,000 ಜನ ಸೇರ್ತಾರೆ. ಶಿವರಾತ್ರಿ ಪ್ರಯುಕ್ತ ಏನೇನು ಕಾರ್ಯಕ್ರಮ ಇತ್ತು ಸರ್ ಇವತ್ತು? ಏನೆಲ್ಲ ಪೂಜೆ ಮಾಡಿದ್ದೀವಿ, ಮಹಾಮಂಗಳಾರತಿ ಆಗಿದೆ ಇವತ್ತು. ಸಾಯಂಕಾಲ ಭಕ್ತಾದಿಗಳು ಬರ್ತಾರೆ, ಪ್ರಸಾದ ವಿನಿಯೋಗ ಮಾಡ್ತೀವಿ. ಇವತ್ತು ಶಿವರಾತ್ರಿ ಪ್ರಯುಕ್ತದಿಂದ ಅಕ್ಕಪಕ್ಕ ಭಕ್ತಾದಿಗಳು ಬರ್ತಾರೆ, ಅವರು ಪ್ರಸಾದ ವಿನಿಯೋಗ ಮಾಡಿದ್ದೀವಿ. ಸಾಯಂಕಾಲ ಒಂದೂವರೆ ಸಾವಿರ ಜನ ಸೇರ್ತಾರೆ, ಅವರೆಲ್ಲ ಪ್ರಸಾದ ಮಾಡಿ ನಾಳೆ 16-17ಕ್ಕೆ ಕಾರ್ಯಕ್ರಮ ಇದೆ. ಸಾಯಿಬಾಬಾದ 10ನೇ ವರ್ಷ ಇದ್ದು, ದಯವಿಟ್ಟು ಎಲ್ಲ ಬಂದು ಸಹಕಾರ ಮಾಡಿ ಅಂತ ಕೇಳಿದ್ವಿ. ಅವರೆಲ್ಲರೂ ಬಂದು ಭಾಗವಹಿಸ್ತಾರೆ. ಹೆಸರು ಸರ್? ವೆಂಕಟೇಶ್ ಅಂತ ಹೇಳಿ ಅಣ್ಣ. ಎಷ್ಟು ವರ್ಷದಿಂದ ಈ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊ ಬರ್ತಾ ಇದ್ದೀರಾ ಸರ್? 10 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎರಗನಹಳ್ಳಿ ಗ್ರಾಮಸ್ಥರು ಮತ್ತು ಈ ಅಕ್ಕಪಕ್ಕ ಏರಿಯಾದು ಮತ್ತು ರಾಜ್ಕುಮಾರ್ ರೋಡು, ಎರಗನಹಳ್ಳಿ ಮತ್ತು ಮಾನಸಿ ನಗರ ಎಲ್ಲ ಸೇರಿದು 10 ವರ್ಷದಿಂದ ಮಾಡ್ಕೊಂಡು ಬರ್ತೀವಿ. ಈ 10ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಏನೇನು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀರಾ ಸರ್? 16ನೇ ತಾರೀಕು ಸಂಜೆ ಗಣಪತಿ ಹೋಮ, ಒಂದು 1,500 ಜನಕ್ಕೆ ಅನುದಾನ, ಮತ್ತು 17ನೇ ತಾರೀಕು ಮಧ್ಯಾಹ್ನ ಸುಮಾರು 8,000 ಜನಗಳು ಅನುದಾನ ಮಾಡೋಕ್ಕೆ ಏರ್ಪಾಡು ಮಾಡ್ತಾರೆ. ಈ ದೇವಸ್ಥಾನದ ಇತಿಹಾಸ ಏನು ಹೇಳುತ್ತೆ ಸರ್? ಈಗ 10 ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀರಾ. ತಾರಾಬಾಯಿ ಅಂತ ಹೇಳಿ, ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಾ? ದೇವಗಡ ಸರ್ಕಲಲ್ಲಿ ರಿಂಗ್ ರೋಡಲ್ಲಿ ಇರೋದಿದ್ದು ದೇವಸ್ಥಾನ. ನಾವು ಸುಮಾರು ಒಂದು 12-13 ವರ್ಷದಿಂದ ಕಟ್ಟಡ ಶುರು ಮಾಡೋದು. 10 ವರ್ಷದಿಂದ ಓಪನ್ ಮಾಡಿ 10 ವರ್ಷದಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಾವೇ ಉಸ್ತುವಾರಿ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಭಕ್ತಾದಿಗಳೆಲ್ಲ ಏನೇ ಬಂದು ಕಷ್ಟ ಸುಖ ನನ್ನ ಹತ್ರ ಹೇಳ್ಕೊಡ್ತಾರೆ, ಅದಕ್ಕೆ ಪರಿಹಾರನೂ ಆಗ್ತಾ ಇದೆ ಅಂತಲೇ ಹೇಳ್ಕೊಳ್ತಾರೆ. ಈಗ 2 ದಿನ ಕಾರ್ಯಕ್ರಮ ಏನು ಆಯೋಜನೆ ಮಾಡ್ಕೊಂಡಿದ್ದೀರಾ? ಅನ್ನಸಂತರ್ಪಣೆ, ಹರಿಕಥೆ ಇದೆ, ಮತ್ತು ಹೋಮ ಇದೆ, ಗಣಪತಿ ಹೋಮ, ನವಗ್ರಹ ಪೂಜೆ. ನಿಮ್ಮ ಹೆಸರು? ತಾರಾಬಾಯಿ.